ಬೇಕು. ನಾ ಹೇಳೇನೆ ಕಿಲ್ಲ ರೊಚ್ಚಿಗೆ ಹತ್ರ ಇಡೀ ಇಳ್ಕಲ್ ರೊಚ್ಚಿಗೆ ಹೇಳತ್ತ ಕಿಲ್ಲ ಓಣಿ ಮೊದಲು ಸುಧಾರಣೆ ಮಾಡ್ರಿ. ಇಡೀ ಇಳ್ಕಲ್ಲಾಗೆಲ್ಲ 3-4 ವಾರ ಕಂಟಿನ್ಯೂ ಬಿಡ್ತೀರಿ, ಅಲ್ಲೇನು ಒಳಗೆ ಊಟ ಉಂಡು ಬರ್ತೀರೇನೋ, ನಮ್ಮಲ್ಲೇ ಯಾಕೆ ನೀರು ಬಿಡೋಲ್ರಿ ಅಂತ ಕೇಳಿ ನಾನು. ಯಾಕೆ ನಮಗೆ ನೀರು ಬಿಡೋನು? ಒಳ್ಳೆ ನೀರು ಐತಿ, ಏನು ಪ್ರಾಬ್ಲಮ್ ಐತಿ ಅದು ಬಂದು ಹೇಳೇನು ಅವ್ರಿಗೆ, ಹೇಳಿ ಅದನ್ನ ಚಾಲೂ ಮಾಡಬೇಕು. ಇಲ್ಲ ಅಂದ್ರೆ ಬಿಡ್ತಾರನು? ಯಾರು ಬಿಡ್ತಾರ? ರಾತ್ರಿ 2ಕ್ಕೆ ನೀರು ಬಿಟ್ರ ಕಾಡ್ರು ಬರ್ತಾರ, ದೇವ ಬರ್ತಾವು. ಹೇಳಿ ನಾನು ರಾತ್ರಿ ಬಿಡಬೇಡ್ರಿ, ಕಾಡ್ರು ತಿರುವೆಚ್ಚಿ ಪೊಲಿಟಿಷಿಯನಿಗೆ ಫೋನ್ ಮಾಡೀನಿ, PSI ಗಾಡಿ ಕಳ್ಸ್ಯಾನ. ಅಂಥದ್ದು ಇವ್ರಿಗೆ ಹೇಳಿದ್ರು ಖಬರಿಲ್ಲ ಅಂದ್ರೆ ಇವ್ರು ಏನು ಮಾಡ್ತಾರ? ನಮ್ಮನೇನು ಮಂದಿ ಆದ್ರೆ ಹಿಂಗೆ ಅಡ್ಡಾಡ್ತಾರ, ಯಾವನೇ ಬಂದ್ ಮಾಡಂತಾರಂತ. ಇದು ಇಲ್ಕಲಿ ಅಂದ್ರೆ ಕೆಟ್ಟ ಹೆಸರು ತರ ಉದ್ದೇಶ ಏನು ಒಳ್ಳೆ ಉದ್ದೇಶ? ಅವ್ರ ಹೆಸರು ಹೇಳ್ಬೇಕು, ಬಂದು ಅವ್ರ ಹೆಸರು ಹೇಳನ್ನು ಏನಿಲ್ಲ. ಇಲ್ಲಿ ಮಂದಿ ಕರ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ, ಬಿಡತ್ತೆ ಬಂದ್ ಮಾಡ್ತಾನಂತ. ಏನು MLA ಹೆಸರು ಕೆಟ್ಟ ಹೆಸರು ಮಾಡ್ಬೇಕಂತ ಮಾಡೇನೋ, ಏನು ಕಮಿಷನರ್ ಕೆಟ್ಟ ಹೆಸರು ಮಾಡ್ಬೇಕಂತ ಮಾಡೇನೋ ಗೊತ್ತಿಲ್ಲ. ಅವ ಯಾರು ಅನ್ನೋದು ಅವ್ನ ಹೆಸರು ಬೇಕಾಗೈತಿ. ಆದ್ರೆ ಐತೆ ನನ್ನ ಬಾಯಾಗ ಗಂಡನ ಹೆಸರು ಬಾಯಾಗ ಇರ್ತೈತಿ, ಹೇಳಕ್ ಆಗೋದು. ಅದನ್ನ ಅವ್ರ ಬಾಯಿ ಬಿಟ್ಟು ಹೇಳಿದ್ರೆ ನಾ ಕೈ ತೋಂತೀನಿ, ಅದಕ್ಕೆ ಮಾತ್ರ ಭದ್ರವಾಗ್ಯದಿನ ಬೇಕಾ ಬೇಡ. ಈಗ ಅನ್ನ ಯಾರೋ ತಂದು ಕೊಡ್ತಾರ, ಉಣ್ತೀವಿ. ಕುಡಿಯಕ್ಕೆ ನೀರು ಯಾರು ತಂದು ಕೊಡ್ಬೇಕು? ಕುಡಿಯಕ್ಕೆ ನೀರು ಎಲ್ಲಿಂದ ಬರಬೇಕು? ಹೊಳೆಯ ತುಂಬೈತಿ, ಏನಾಗೈತೆ ಅದನ್ನ ಹೇಳ್ಬೇಕು. ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ಅಂದ್ರೆ ಎಲ್ಲಿ ತನ ಸ್ಟಾಕ್ ಇಟ್ಕೊಳ್ಳೋಣ್ರಪ್ಪ ನಾವು. ನೀರು ಸ್ಟಾಕ್ ಇಟ್ಕೊಳಕ್ಕೆ ಏನು ಮಾಡ್ಬೇಕು ನಾವು? ಕೇಸು 2 ಬ್ಯಾರಲ್ ತುಂಬಿಸಿ 3 ಬ್ಯಾರಲ್ ತುಂಬಿಸಿ 4-5 ಬ್ಯಾರಲ್ ತುಂಬ್ಸಕ್ಕಾಗತ್ತಾನ? ಏನು ಎಲ್ಲರೂ ಪ್ರತಿಯೊಬ್ಬರು ಮನೆ ಮುಂದೆ ಬಾಯಿ ತೊಳ್ಕೊಬೇಕಾಗತ್ತ? ಇಲ್ಲಲ್ಲ ಅಂದ್ರೆ ಎಲ್ಲ ಓಡ್ಯಾಗ ಒಂದೊಂದು ಬೋರ್ ಹಾಕನ್ನು, ಬಟನ್ ಬೋರ್ ಮಾಡೋಣ. ಅದಕ್ಕೆ ನಾವು ಒಪ್ಪಿಗೆ ಐತಿ. ಆ ಬಟನ್ ಬೋರ್ ಕುಂದಿರಿಸ್ಬೇಕು. ಬೋರ್ ಇದ್ದಲ್ಲೇ ರಿಪೇರಿ ಮಾಡೋಣ, ಆ ರಿಪೇರಿ ಮಾಡಿ ಆ ಬೋರ್ ಚಾಲು ಮಾಡೋಣ. ಚಾಲು ಮಾಡಿ ಬಟನ್ ಕುಂದಿರ್ಸೋಣ. ಅದಾವು ಎಲ್ಲೆಲ್ಲಿ ಅದಾವ ಅಂದ್ರೆ ನಾನು ಹೇಳ್ತೀನಿ, ನಾವು ತೋರಿಸ್ಕೊಡ್ತೀನಿ. ಇಂಥಲ್ಲಿ ಬೋರ್ ಐತಿ, ಇಂಥಲ್ಲಿ ಕೆಟ್ಟೈತಿ, ಇದಕ್ಕೆ ಸಾಮಾನಿಲ್ಲ ಅಂತ ಹೇಳ್ಯಾರ. ನಾನು ಜೊತೆ ಕೇಳ್ಕೊರ ಸಾಮಾನಿಲ್ಲ ಅಂತ ಹೇಳ್ಯಾರ. ಸ್ವಲ್ಪ ಸರಿ